ವೇದಗಳ ನಾಲ್ಕು ಅದಕ್ಕೆ ಧರ್ಮ ಅಂದಳಕ್ಕೆ. ಎಸ್ ಎಸ್ ಎಸ್. ಬಸವಣ್ಣಗೂ ನಾಲ್ಕು ಕಾಲಿನ ಮೇಲೆ ನಿಂತ ನಾವು ಅದಕ್ಕೆ ಧರ್ಮ ಅಂತಂದಮ್ಮ. ಅದು ನಾನು ಆಡಿದ ಮಾತಲ್ಲ, ಧರ್ಮ ಆಡಿಸಿದ ಮಾತು. ಆಕಿ ಎಂದೂ ಅಮ್ಮ ನಾನು ಅನ್ನೋದು ಅಂದಿಲ್ಲ, ನಾನಂದಿಲ್ಲ. ಧರ್ಮ ಹೇಳ್ತಾನ, ಹಿಂಗೆ ಹೇಳ್ತೀನಿ. ಏನು ಕೇಳ್ತೀವಿ ಪ್ರತಿಯೊಂದನ್ನು ಬೇಡಿದ್ದನ್ನು ಕೊಡುವಂಥ ಶಕ್ತಿ ಸ್ಥಳ ಮಹಾಶಿವಶರಣಿ ಆ ಗದ್ದಿಗೆ ಒಳಗೆ ಅದಾಳ, ನಡೆಸ್ಕೊಡ್ತಾಳ. ಪಥ್ಯ ಮಾಡಿದ್ರ ಧರ್ಮನ ಸತ್ಯ ಏನು ಉಳಿತೈತಿ ಹೇಳು? ಧರ್ಮ ಒಳ್ಳೇದ್ ಮಾಡ್ಲಿ. ಸ್ನೇಹಿತರೆ ನಮಸ್ಕಾರ. ನಾವು ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿದ್ದೀವಿ ಸ್ನೇಹಿತರೆ. ನಮ್ಮ ಜೊತೆ ಮಲ್ಲಿಕಾರ್ಜುನ್ ಖೋಮಾರ್ ಅವರಿದ್ದಾರೆ. ಸದ್ಯ ಭೀಮಾಂಬಿಕೆಯ ಪೂರ್ವ ಮಠ ಅಂದರೆ ಧರ್ಮರ ಮಠದಲ್ಲಿದ್ದೀವಿ ಸ್ನೇಹಿತರೆ. ಸದ್ಯ ಭೀಮಾಂಬಿಕೆಯ ಬಗ್ಗೆ ಅಲ್ಲಿನ ಮಹಾತ್ಮೆಯ ಬಗ್ಗೆ ಕುಮಾರ್ ಅವರು ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಪಡಿಸ್ತಾರೆ ಸ್ನೇಹಿತರೆ. ಬನ್ನಿ ಕುಮಾರ್ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಜಕ್ಕೂ ಭೀಮಾಂಬಿಕೆ ಅನ್ನುವಂತಹ ಹೆಸರಿನಲ್ಲಿ ಒಂದು ಶಕ್ತಿ ಇರುವಂಥದ್ದು, ನಿಜಕ್ಕೂ ಧರ್ಮರ ಮಠ ಅಂತ ಅನ್ನೋಂತಹ ಮಠ ಒಂದು ಪ್ರಾಶಸ್ತ್ಯವನ್ನು ಪಡೆದಿರೋದು ಈ ಭಾಗದಲ್ಲಿ, ಏನು ಹೇಳ್ತೀರಿ ಸರ್? ನೋಡ್ರಿ, ನಮ್ಮ ಭಾಗ್ಯ ಅದು. ಇಟಗಿ ಒಂದು ಈ ಜಗದೊಳಗೆ ಅಮ್ಮ ಹುಟ್ಟಾಳಲ್ಲ, ಪೂರ್ವ ಜನ್ಮದ ಪುಣ್ಯ. ಇಲ್ಲಿ ಎಂತೆಂಥ ಮಹಾತ್ಮರಾಗ್ಯಾರ ಅಂದ್ರೆ ಅನ್ನದಾನ ಮಹಾಸ್ವಾಮಿಗಳು, ಹಾಲ್ಕೆರೆ ಅನ್ನದಾನ ಮಹಾಸ್ವಾಮಿಗಳು, ಭೀಮಮ್ಮ, ಕಾಳಿಂಗಪ್ಪಜ್ಜ, ಇಂತಿಂಥ ಮಹಾತ್ಮರು ಹುಟ್ಟಿದಂಥ ಪುಣ್ಯಭೂಮಿ ಇದು ಇಟಗಿ. ಅದು ಶರಣ ಸ್ಥಳ ಅಂದರೆ ಬಸವಾದಿ ಶರಣರನ್ನು ಒಪ್ಪಿಕೊಂಡಂಥ ಒಂದು ಪುಣ್ಯ ಸ್ಥಳ ಇದು. ಅಮ್ಮ ಕೂಡ ಬಸವಾದಿ ಶರಣರನ್ನು ಒಪ್ಕೊಂಡಾಳ. ಕಾಯಕ ಯೋಗಿನಿ. ತಾನು ಏನ ಮಾಡಿದ್ರು ಕಾಯಕದಿಂದನ ಕಾಯಕ ಮಾಡೇ ಪ್ರಸಾದ ಮಾಡ್ರಿಪ್ಪ ಅನ್ನುವಂಥ ಒಂದು ಸಂದೇಶವನ್ನು ನಾಡಿಗೆ ಸಾರಿದಕ್ಕೆ ಅಮ್ಮ. ಅಮ್ಮ ಭಾಳ ಒಂದು ದೊಡ್ಡಾಕಿ. ನಾವು ನಮ್ಮ ಭಕ್ತರಿಗೆ ಏನು ಕೇಳ್ತೀವಿ ಪ್ರತಿಯೊಂದನ್ನು ಬೇಡಿದ್ದನ್ನು ಕೊಡುವಂಥ ಶಕ್ತಿ ಸ್ಥಳ ಮಹಾಶಿವಶರಣಿ ಆ ಗದ್ದಿಗೆ ಒಳಗೆ ಅದಾಳ, ನಡೆಸ್ಕೊಡ್ತಾಳ. ಇವತ್ತಿಗೂ ಅದೇ ರೀತಿ ಮತ್ತು ಕೋಟ್ಯಾಂತರ ಜನರು ಬರ್ತಾರೆ ನೋಡ್ರಿ. ನಮ್ಗೆ ಸುತ್ತಮುತ್ತಿರ್ತಕ್ಕಂಥ ರಾಜ್ಯದವರು ಮಹಾರಾಷ್ಟ್ರ, ಗೋವಾ, ಇತ್ತಾಗ ತೆಲಂಗಾಣ, ತಮಿಳ್ನಾಡು ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾರೆ. ಮತ್ತು ಅಮ್ಮ ಇಲ್ಲಿ ಅದಾಳ ಅನ್ನೋಕ್ಕೆ ಬರ್ತಾರೆ. ಹೌದು, ಶಕ್ತಿ ಐತೆ ಅನ್ನೋಕೆ ಬರ್ತಾರೆ. ಇಲ್ಲ ಅಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ತಮ್ಮಲ್ಲಿರ್ತಕ್ಕಂಥ ಆಶೆಗಳನ್ನು ನೆರವೇರಿಸಿದಾಗ ಮಾತ್ರ ಭಕ್ತರು ಬರ್ತಾರೆ. ಆಗ ಬರೋಕ್ಕಂತೂ ಸಾಧ್ಯ ಇಲ್ಲ. ಅಮ್ಮನ ಮೂಲ ಒಂದು ಮಠ ಅಂದರೆ ಅಮ್ಮ ಜನಿಸಿದ ಸ್ಥಳ ಇದು, ಮೂಲ ಮಠ. ಈ ಮಠದೊಳಗೆ ಮತ್ತೆ ಅದಾರ ರೀ ಪೂರ್ವಜರು ಅದಾರ. ಈಗ ಇದು ಒಂದು ಅವ್ರ ಮನೆ ಇಷ್ಟು. ಈ ಕಡೆ ಏನೈತಲ್ರಿ, ಇದು ಮೂಲ ಅವ್ರದ್ದು ಮನೆ. ಇದು ಈಗ ಇಲ್ಲೇನು ಬರ್ತಲ್ಲ, ಮುಖ್ಯವಾಗಿ ಧರ್ಮರ ಮಠ ಅನ್ನೋದು. ಅಂದ್ರೆ ಈಗ ಧರ್ಮರ ಮಠ ಅಂತ ಹೇಳಿ ಕರಿತೀವಿ ನಾವು. ಈಗ ಧರ್ಮ ದೇವರು ಅನ್ನುವಂತಹ ಒಬ್ರು ವ್ಯಕ್ತಿ ಇದ್ರ ಹೇಗೆ ಅಂತ? ವ್ಯಕ್ತಿ ಅಲ್ಲ, ಅಲ್ಲಿ ನೋಡ್ರಿ ಬಸವ. ಬಸವ ಆಕೆ ಅಮ್ಮ ಬಸವಣ್ಣನ ಧರ್ಮ ಅಂತಂದು ಆಚರಣೆನ ಮಾಡ್ಯಾಳ, ಅವನ್ನ ನಂಬ್ಯಾಳ. ಇದು ಧರ್ಮರಾಯನ ಮೂಲ ಗದ್ದಿಗೆ. ಅಮ್ಮ ಪೂಜೆ ಮಾಡಿದ್ದು ಎಲ್ಲ ವಚನಗಳನ್ನು ಇಲ್ಲಿಂದನ ಪಾಲಿಸಾಳ. ಧರ್ಮ ಆಕೆಗೆ ಪ್ರತ್ಯಕ್ಷ ಆಗಿ ಯಾವ ರೂಪದೊಳಗೆ ಪ್ರತ್ಯಕ್ಷ ಆಗ್ಯಾನ ಆಕೆಗೆ ಗೊತ್ತು. ಅದು ನಮ್ಮ ಒಂದು ಹಿಸ್ಟ್ರಿ ಪ್ರಕಾರ ಧರ್ಮರಾಯ ಹೇಳಿದಂಗೆ ಅವ ಏನು ಹೇಳ್ಯಾನ ಅದನ್ನ ಅಷ್ಟ ಹೇಳ್ಯಾಳ. ಇವನಿಂದ ಬೆಳಕಾಗ್ಯಾಳ. ಅಂದರೆ ಮುಖ್ಯವಾಗಿ ಧರ್ಮರಾಯ ಅಂದರೆ ಸತ್ಯ ಅನ್ನುವಂಥದ್ದು. ಸತ್ಯ, ಧರ್ಮ ಅಂದ್ರೆ ಧರ್ಮ, ಸತ್ಯ. ಓಕೆ. ವೇದಗಳ ನಾಲ್ಕು ಅದಕ್ಕೆ ಧರ್ಮ ಅಂದಳಕ್ಕೆ. ಬಸವಣ್ಣಗೂ ನಾಲ್ಕು ಕಾಲಿನ ಮೇಲೆ ನಿಂತ ನಾವು ಅದಕ್ಕೆ ಧರ್ಮ ಅಂತಂದಮ್ಮ. ಆ ಧರ್ಮನ ನಂಬ್ರಿ, ನಂಬಿದವ್ರಿಗೆಲ್ಲ ಸಿಗ್ತೈತೆ ಅಂತಾನು ಹೇಳಮ್ಮ. ಧರ್ಮವಾಣಿನ ಪಾಲಿಸುವಂತ ಹೋಗ್ಯಾಳ. ಧರ್ಮ ಆಕಿ ಎಂದೂ ಅಮ್ಮ ನಾನು ಅನ್ನೋದು ಅಂದಿಲ್ಲ, ನಾನಂದಿಲ್ಲ. ಧರ್ಮ ಹೇಳ್ತಾನ, ಹಿಂಗೆ ಹೇಳ್ತೀನಿ. ಧರ್ಮ ಹೇಳಿದ್ದನ್ನ ನಾ ಹೇಳ್ತೀನಿ. ಧರ್ಮನ್ ಬಿಟ್ಟಿಲ್ಲ ಆಕೆ ಅಮ್ಮ.
ಓಕೆ. ಹಾಂ, ಧರ್ಮ ಅಂದ್ರೆ ಮತ್ತೆ ನಿಮಗೆ ತಿಳಿದಿದ್ದಲ್ಲ, ಧರ್ಮ ಅಂದ್ರೆ ಏನು, ಒಂದು ಇದನ್ನು ನಂಬ್ಯಾಳಾಕಿ ಅದೇ ಅದೇ ಸರ್ವ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಇದನ್ನು ತೋರಿಸಿದ್ನಲ್ಲ ಅಲ್ಲೇ. ಹೌದು. ಮಸೀದಿ ಕಟ್ಟಾಳ, ಗರಡಿ ಮನೆ ಕಟ್ಟಾಳ, ಬಾವಿ ಕಟ್ಟಾಳ, ಸರ್ವ ಧರ್ಮರು ಧರ್ಮದ ಮಂದಿನೂ ಯೂಸ್ ಮಾಡಲಿ ಅನ್ನೋಕ್ಕೆ ಒಂದು ಬಾವಿ ಕಟ್ಸಾಳ. ಅವಾಗಿನ ಕಾಲಕ್ಕೆ ನೀರಿನ ತೊಂದರೆ ಇತ್ತು, ಬಾವಿ ಕಟ್ಸಾಳಮ್ಮ. ಈಗ ಹಳೆ ಹೊಸ ಮಠ ನೋಡಿದ್ರಲ್ಲ, ಅಲ್ಲಿ ತೋರಿಸಿದ್ನಲ್ಲಿ ನಿಮ್ಗೆ ಬಾವಿ, ಮಸೀದಿ, ಗರಡಿ ಮನಿ, ಧರ್ಮರಾಯನ ಗುಡಿ, ಚಂದ್ರಮ್ಮನ ಗುಡಿ ಅಮ್ಮನ ಕಾಲದಾಗ ಆಗ್ಯಾವು. ಅಮ್ಮ ಇನ್ನು ಎಲ್ಲಿ ಹೇಳಿದ್ದಂದ್ರೆ ಬಾವಿನ ಸ್ವಲ್ಪ ಅತಾತ ತೆಗೀರಪ್ಪ ಅಂದಿದ್ಲ. ಅಲ್ಲಿ ಸ್ವಲ್ಪ ತಕರಾರತ್ತ ಮಗಲ್ ಮನೆಯವ್ರದ್ದು. ದೈವ ತಕರಾರತ್ತ, ಮತ್ತು ಹೆಂಗೆ ಮಾಡೋಣ, ಅಮ್ಮ ಹೇಳಿಲ್ಲ, ನೋಡ್ರಪ್ಪ ಮತ್ತೆ ತೆಗೀರಿ ಅಂತ. ಅದನ್ನು ಬಿಟ್ಟು ಸ್ವಲ್ಪ ಚೆಕ್ ತೆಗೆದ್ರು. ಅಮ್ಮ ಹೇಳಕ್ಕಿಂತ ಆ ಕಡೆ ತೆಗೆದ್ರ, ಆ ಕಡೆ ಈ ಕಡೆ ತೆಗೆದ್ರು. ಅದು ಕುಡಿಲಾರ ನೀರಾಗತ್ತಲ್ಲ ಅಂದ ಅಮ್ಮ. ಸೌಳು ಬೆತ್ತಲ್ಲೇ. ಅದ್ರ ಮಗ್ಲ ಮತ್ತೆ ಇತ್ತೀಚೆಗೆ ಅಮ್ಮ ಹಿಂಗೆ ಹೇಳ್ಯಾಳ, ಮತ್ತು ಇಲ್ಲಿ ಶೌನಿ ರೈತನ ಅಂತಂದು ಬೋರ್ ಹಾಕ್ಸ್ಯಾರ. ಮತ್ತೆ ಅದೇ ಜಾಗದಲ್ಲಿ ಬೋರ್ ಹಾಕ್ಸ್ಯಾರ. ಅದ್ರ ಮಗ್ಲ ಜಾಗದಾಗ ಬೋರ್ ಹಾಕ್ಯಾರ. ಸೀನಿಯರ್ ಐತಿ, ಸೀನಿಯರ್ ಐತಿ ಐತಿ. ಅಮ್ಮ ಹೇಳಿದ ಜಗದಾಗ ಸೀನಿಯರ್ ಐತಿ. ಇವತ್ತಿಗೆ ಏನು ಮಾಡ್ತೀರಿ, ಎಷ್ಟು ಕಾಲಜ್ಞಾನಿ, ಭಾಳ ಆಕೆ ಬಗ್ಗೆ ವರ್ಣ ಮಾಡಕ್ಕೆ ಆಗೋದಿಲ್ಲ. ಕವಿನ ಹೇಳ್ಯಾನ, ಹೇಳ್ಕೊಂತ ಹೋದ್ರೆ ಹೊತ್ತು ಸಾಲೋದಲ್ಲ, ಬರ್ಕೊಂತ ಹೋದ್ರೆ ಹಾಳಿ ಸಾಲೋದಿಲ್ಲ ಅಂತೇಳಿ. ಹಂಗೆ ಅಮ್ಮನ ಜೀವನ ಚರಿತ್ರೆ ಅಗಾಧವಾದದ್ದು. ಅದು ಎಷ್ಟು ಹೇಳಿದ್ದು ಮುಗಿಲಾರತ್ತು. ಎಸ್ 100%. ಅಂದ್ರೆ ಈಗ ಈ ಭೀಮಮ್ಮನ ತಂದೆ ಅವರ ತಾತ ಅವರಿದ್ದಾಗ ಈ ಗದ್ದಿಗೆ ಇತ್ತ ಹೆಂಗೆ ಅಂತ? ಮೂಲ ಪುರುಷರು ಇದ್ದಾಗ ಐತ್ರಿ. ಓಹೋ, ಈ ಧರ್ಮದ ಮೂಲ ಮೂಲ ಪುರುಷರು ಸಕ್ರಪ್ಪ ಭೂಮಮ್ಮ. ಈ ಮನೆಗೆ ಮೂಲ ಪುರುಷರು ಸಕ್ರಪ್ಪ ಭೂಮಮ್ಮ ಅಂತ ಹೇಳಿ. ಅವ್ರಿಗೆ ಮಕ್ಕಳಿದ್ದಿಲ್ಲ, ಸಕ್ರಪ್ಪ ಭೂಮಮ್ಮವ್ರಿಗೆ ಮಕ್ಕಳಿಲ್ಲ. ತದನಂತರ ಸೋಮಪ್ಪಜ್ಜ ವ್ಯಾಪಾರಕ್ಕೆ ಬಂದಾನ. ಇಲ್ಲಿ ವ್ಯಾಪಾರಕ್ಕೆ ಬಂದು ಇಲ್ಲಿ ಉಳ್ಕೊಂಡಾತ. ಉಳ್ಕೊಂಡತನಕ್ಕೇನು ಯಾವುದೋ ಒಂದು ವ್ಯಾಪಾರಕ್ಕೆ ಬಂದಾಗ ಅವರು ಮನ್ಯಾಗ, ನೋಡಪ್ಪ ನಮ್ಮ ಮನೆ ಮಗ ಆಗ್ಯಾರ ಅಂಥೇಳಿ ಈಕೆ ಅಮ್ಮ ಅಂದು ಸಕ್ರಪ್ಪಜ್ಜನ ಭೂಮಮ್ಮ ನಮ್ಮ ಮನೆ ಮಗ ಆಗ್ಯಾರ ಅಂತ ಅಂದ್ಲಕ್ಕಿ. ಮಕ್ಕಳಿಲ್ಲಾರ್ದ ಅಂದ್ರೆ ಅವರು ವಯಸ್ಸು ಬಂದು ನಮ್ಗೆ ಅನ್ಸಿದ ಮಟ್ಟಿಗೆ ಒಂದು 10-12 ಇರ್ಬೋದು. ಅದು ಸ್ವಾಭಿಮಾನ ಪಟ್ಕೊಂಡು ಬಿಟ್ಟು ಹೋಗ್ಬೇಕಂತಂದು ವಿಚಾರ ಮಾಡಿದವ. ಇಲ್ಲೇ ಅಂದ್ರೆ ಮೂಲ ಮಠ ಇದು ನಮಗೆ. ಇಡೀ ಊರಿಗೆ ಧರ್ಮರಾಯನ ಗುಡಿ ಅಂದ್ರೆ ಯಾರೋ ಬಂದವ್ರಿಗೆ, ಹೋದವ್ರಿಗೆ, ಅನಾಥರಿಗೆ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು ಈ ಮನೆಯಾಗಿದ್ದವರು, ಸಕ್ರಪ್ಪ ಭೂಮಮ್ಮ. ಅದೇ ರೀತಿ ಮತ್ತೆ ಸೋಮಪ್ಪಜ್ಜನು ಬಂದು ಈ ಮನೆಯಾಗಿದ್ದ. ಇದ್ದಾಗ ಅವರು ಆ ಮಾತಂದಾಗ ಮತ್ತೆ ಮುಜುಗರ ಅನ್ನಿಸ್ತು. ಈ ಅಮ್ಮ ಯಾಕೆ ಹಿಂಗೆ ಅಂದು ಅಂದು ಬೇಡ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕಂತಂದು ರಾತ್ರಿನೂ ಬಿಟ್ಟು ಹೋಗಿ ಪ್ರಯತ್ನ ಮಾಡ್ದ. ಆದ್ರೆ ಧರ್ಮರಾಯ ತನ್ನ ರೂಪ ತೋರಿಸಿ ಸುತ್ತಲೂ ಅವ್ನು ಕ್ವಾಟಿ ಕಟ್ಟಿದಂಗೆ ಆತಂತ. ಉಳ್ದ ಅವತ್ತು ರಾತ್ರಿ ಒಂದು ಉಳ್ಕೊಂಡ್ಮ್ಯಾಗ ಮುಂಜಾನೆ ಎದ್ದು ಹಿಂಗಾತು ಅಂತಂದು ಅಂತಾನೆ. ಇಲ್ಲಪ್ಪ, ನಾನು ಆತ್ಮಸಾಕ್ಷಿಯಾಗಿ ನನ್ನ ಮಗ ಆಗಿರಲಿ ಅಂತಂದು ನಿನಗೆ ಅಂದೀವಿ ನಾವು. ಯಾವುದೇ ಒಂದು ಹುಡುಗಾಟಿಗೆಲ್ಲ ಚಾಟಿಗೆಲ್ಲ ಹಿಂಗೆ ಅಂದೀವಿ, ಇರುನಿ ಅಂತ ಅಂತಾರೆ. ಅಲ್ಲಿಂದ ಸೋಮಪ್ಪಜ್ಜಿ ಮನ್ಯಾಗ ಉಳ್ದ. ಈ ಮನೆಗೆ ಪ್ರಥಮವಾಗಿದ್ದಂಥವ್ರು ಸಕ್ರಪ್ಪ ಭೂಮಮ್ಮವ್ರಿಗೆ ಮಕ್ಕಳಿದ್ದಿಲ್ಲ. ದತ್ತಕ್ಕಂತ ಬಂದಾವಲ್ಲ, ಒಂದು ರೂಪದಾಗ ಬಂದಾವ ಸೋಮಪ್ಪಜ್ಜ. ಅಲ್ಲಿಂದ ಧರ್ಮದ ಬಳ್ಳಿ ಪ್ರಾರಂಭ ಆಯ್ತು. ಮೊದಲೇ ಇದ್ರು ಇವರು. ಇವರು ಮೂಲ ಪುರುಷರು ಧರ್ಮಸ್ಥಳ ಅಂತ ಹೇಳ್ತಾರೆ. ಧರ್ಮಸ್ಥಳದಿಂದ ಬಂದವರು ಸಕ್ರಪ್ಪಜ್ಜ ಭೂಮಮ್ಮ. ಆನಂತರ ಎಲ್ಲಿ ಸೀತಿ ಮನೆಗೆ ಹೋಗಿ, ಸೀತಿ ಮನೆ ಇದು ಬಾಗಲಕೋಟೆ ಜಿಲ್ಲಾ ಸೀತಿ ಮನೆ ಐತಲ್ಲ, ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಮಲ್ಲಾಪುರಕ್ಕೆ ಬಂದು ಮಲ್ಲಾಪುರದೊಳಗೆ ಒಂದು ಕಟ್ಟೈತಿ. ಸಕ್ರಪ್ಪಜ್ಜ ಭೂಮಮ್ಮ ಇದ್ದು ಬಂದು ಮನೆ ರೆಡ್ಡರ ಮನೆ ಮುಂದೆ ಐತದ. ಇವತ್ತಿಗೆ ಅವರು ಒಟ್ಟು ಒಂದು ವರ್ಷದ ಒಳಗೆ ಜಾತ್ರೆ ಪಾತ್ರೆ ಏನೇನು ಮಾಡ್ತಿದ್ರು ಅವಾಗ. ಅವರು ಅಲ್ಲಿಂದ ಇಲ್ಲಿಗೆ ಬಂದಾರ ಸಕ್ರಪ್ಪಜ್ಜ ಭೂಮಮ್ಮ. ಮೂಲ ಧರ್ಮಸ್ಥಳ ಅಂತಂದು ಪ್ರತೀತಿ ಧರ್ಮಸ್ಥಳದಿಂದ ಬಂದವರು ಅಂತೇಳಿ ಅವ್ರು ಸಕ್ರಪ್ಪಜ್ಜ ಭೂಮಮ್ಮ ಇಲ್ಲಿ ಬಂದು ನೆಲೆಸಿದ್ರು. ನೆಲೆಸಿದ ಮ್ಯಾಗ ಸೋಮಪ್ಪಜ್ಜನು ಬಂದಾತಿಂತು. ಆದ್ರೆ ಸೋಮಪ್ಪಜ್ಜಂದು ಇದಂತ ಹೇಳ್ತಾರೆ, ಲಿಂಗದಾಳ ಅಂತ ಹೇಳ್ತಾರೆ. ಪೂರ್ಣ ಮಾಹಿತಿ ಗೊತ್ತಿಲ್ಲ ನಮಗೆ, ಪೂರ್ಣ ತೆಗಿಯಕ್ಕೆ ಹೋಗಿಲ್ಲ ಅದನ್ನು. ಅದನ್ನು ಬಂದಾತ
ಸೋಮಪ್ಪಜ್ಜನಿಂದ ಈ ಒಂದು ಉಗಮ ಸ್ಥಾನ ಅಂದ್ರೆ ಇಲ್ಲಿಂದ ಈ ಧರ್ಮರ ಬಳಿ ಹಬ್ಬಕ್ಕೈತಿ ವಂಶ ಎಸ್ 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 ಇಲ್ಲಿಂದ ಪ್ರಾರಂಭ. ಓಕೆ ಸರ್ ಶಿವ ಶಿವ. ಇಲ್ಲೇ ಹ್ಞೂ ರೀ. ಪ್ರತಿ ವರ್ಷ ಜಾತ್ರೆ ನಡೆಯೋ ಮುಂದೆ ಜಾತ್ರೆ ಪ್ರಾರಂಭ ಇಲ್ಲಿಂದ ಆಗುತ್ತೆ. ಇಲ್ಲಿಂದನೇ ಪ್ರಾರಂಭ ಆಗೋದು. ಹೌದು. ನಾವು ದೈದಾರ ಇಲ್ಲಿ ಬಂದು ಒಂದೇ ದಿನನ ಪ್ರಾರಂಭಕ್ಕೆ ಅಲ್ಲಿ ತೇರು ಹೊರಗೆ ಹಾಕಿದ್ವಿ ಅಂದ್ರೆ ಈ ಮನೆಯಾಗಿದ್ದವರು ಧರ್ಮರು ಕಾಳಿಂಗಪ್ಪ ಜೋರು ಅದಾರ, ಅವರ ನಡೆಸ್ತಾರೆ. ಅವರು ಬರ್ತಾರೆ, ಬಂದ ತೇರು ಹೊರಗೆ ಹಾಕ್ತೀವಿ. ಅದಾದ್ಮ್ಯಾಗ 5 ದಿನ ಕಾರ್ಯಕ್ರಮ ನಡೀತಾವೆ. 5 ದಿನ ರೀ. ಹೌದು. ಒಂದೇ ದಿನ ಮುತ್ತೈದರ ಹಬ್ಬ, ಮುತ್ತೈದರ ಹಬ್ಬ ಮರುದಿನ ಹಿರಿಯರ ಹಬ್ಬ, ಗುಡ್ಡಕ್ಕೆ ಆರತಿ ಬೆಳಗೋದು, ಅವೆಲ್ಲ ಕಾರ್ಯಕ್ರಮಗಳು ಇರ್ತಾವೆ. ದೀಪಾವಳಿ ಪಾಡ್ಯದ ದಿನ ಇಲ್ಲೇ ಪಾಂಡವರು ಕೌರವರು ನಡ್ತಾರೆ. ಹಟ್ಟಿ ಅಂತಾರೆ ಅದಕ್ಕೆ. ಹಟ್ಟಿ ಇಡೋದು. ಹಟ್ಟಿ ಇಡೋದಕ್ಕೆ ಇವರೇ ಇಡಂಗಿಲ್ಲ, ಧರ್ಮರಲ್ಲ. ಅವ್ರೇನಪ್ಪ ನೋಡೋದಷ್ಟೇ ಕೆಲಸ, ಅವ್ರದ್ದು ಪೂಜೆ ಪುನಸ್ಕಾರ ಅಷ್ಟೇ ಅವ್ರದ್ದು. ಅದನ್ನೆಲ್ಲ ಮಾಡೋಕೆ ಬೇರೆ ಬೇರೆದವ್ರ ಮಂದಿನ ಸೇವಾಕ್ಕೆ ಬರೋರು. 101 ಪಾಂಡವರು ಕೌರವರು ಅರಿಗಿನ ಮನೆ ಆ ಟೈಪ್ ಮಾಡಿ ಇಲ್ಲೆಲ್ಲ ದಂಟಿನೂ ಒಂದು ವ್ಯವಸ್ಥೆ ಇರ್ತದೆ, ಪಳೆಗಾರರು ತರ್ತಾರೆ. ಅದನ್ನು ಹಟ್ಟಿನ ಇಲ್ಲಿ ಇಟ್ಟಿರ್ತಾರಲ್ಲ, ನಾವು ತೇರಿನವ್ರು ಅಲ್ಲಿಂದ ಬಂದು ಅದನ್ನು ತೇರು ಪ್ರಾರಂಭ ಆಗ್ಬೇಕಾರೆ ಆ ಮೂಲ ಕಾರ್ಯಕ್ರಮ ಒಂದಿಷ್ಟು ಅದ, ಬರೀ ಬಂತರು ಎಲ್ಲ ಅದನ್ನು ಮುಗಿಸ್ಕೊಂಬಂದು ಇಲ್ಲಿಗೆ ಬಂದು ಆ ಹಟ್ಟಿ ಕೆತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಪ್ರಾರಂಭ. ಆ ಚಂದ್ರಮ್ಮನ ಹತ್ರ ಹೋಗಿ ಚಂದ್ರಮ್ಮಗೆ ಆಕಿಗೆ ಪೂಜೆ ಮಾಡಿ ಎಲೆ ಚಟ್ಟಿಟ್ಟು ಅಲ್ಲಿಂದ ತೇರಿಗೆ ಪ್ರಾರಂಭಕ್ಕೆ ನಾವು ತೇರು ಪ್ರಾರಂಭ ಮಾಡೋಕ್ಕೆ ಇಲ್ಲಿಂದ ಹೋಗ್ತೀವಿ. ಇಲ್ಲಿ ಮೂಲ ಮಠದೊಳಗೆ ನಡೀತಕ್ಕಂಥ ಕಾರ್ಯಕ್ರಮಗಳಿವೆಲ್ಲ ಹೌದು. ಇಲ್ಲಿಂದ ಪ್ರಾರಂಭ ಐತಿ. ತೇರು ಪ್ರಾರಂಭ ಆಗ್ಬೇಕಾದ್ರೆ ದೀಪಾವಳಿ ಪಾಡ್ಯದಿಂದ ಇಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ನೋಡಿ.